ನಮ್ಮ ಮಚ್ಚ ಕುಡ್ದಾಗ ಆತನೇ ಟೈಟು, ನಮ್ಮ ಮಚ್ಚ ಕುಡ್ದಾಗ ಆತನೇ ಟೈಟು. ನಮ್ಮ ಬಾಸ್ ಏನು ಮಾಡೋರೆ ಫೈಟು. ಎಣ್ಣೆ ಹೊಡಿಯಕ್ಕೆ ಬೇಕು ಲೋಟ, ಎಣ್ಣೆ ಹೊಡಿಯಕ್ಕೆ ಬೇಕು ಲೋಟ. ಏಟರ್ಸ್ ಯಾರು ಕಿತ್ಕೊಳಕ್ಕಾಗಲ್ಲ ನಮ್ಮ ಬಾಸ್. ಬೀಪ್ ಸೌಂಡ್ ಹಾಕ್ಬಿಡಿ ಹಂಗೇನೆ ಅಷ್ಟೇ, ಯಾರು ಏನು ಮಾಡೋಕ್ಕಾಗಲ್ಲ ನಮ್ಮ ಬಾಸ್ನ. ಜೈ ಡಿ ಬಾಸ್. ಅಂದರೆ ನಮ್ಮ ಡಿ ಬಾಸ್ ಗೊತ್ತು, KGF ಮಾಡಿರೋ ಪ್ರಶಾಂತ್ ನಿಲ್ಗೂ ಗೊತ್ತು. ಸಲಾರ್ ಪಿಕ್ಚರಲ್ಲಿ ಕಾಟೇರ ಅನ್ನೋ ಮೂವಿ ಪ್ರಮೋಷನ್ ಮಾಡಿದ್ದಾರೆ. ಏನು ಹೇಳಿ, ಸಕ್ಕತ್ತಾಗಿದೆ ಮೂವಿ ಮಾತ್ರ. ಒಳ್ಳೆ ನಮ್ಮ ಹುಡುಗರಿಗೆ, ಬಡ್ಡೆ ಹುಡುಗರಿಗೆಲ್ಲ ಇಷ್ಟ ಫಸ್ಟ್ ನೈಟು, ಬಡ್ಡೆ ಹುಡುಗರಿಗೆಲ್ಲ ಇಷ್ಟ ಫಸ್ಟ್ ನೈಟು. ಏನು ಮಾಡೋರು ಗೊತ್ತಾ ಫೈಟು, ಅದಕ್ಕಿಂತ ಇಷ್ಟ ನಮ್ಮ ಡಿ ಬಾಸ್ ಫೈಟು. ಪ್ರೀತಿಯಿಂದ ಬಂದರೆ ಗಜ, ಪ್ರೀತಿಯಿಂದ ಬಂದರೆ ಗಜ, ದ್ವೇಷದಿಂದ ಬಂದರೆ ಅವನ ಅಕ್ಕಲ್ ಮದ ಗಜ. ನಮ್ಮ ಡಿ ಬಾಸು ಆ ಟೈಟ್ಲು ಬೇರೆ ಯಾರಿಗೂ ಸೆಟ್ ಆಗಲ್ಲ. ನಿಮ್ಮ ಡಿ ಬಾಸ್ಗೆನೆ ಎಲ್ಲರೂ ಪ್ಯಾನ್ ಇಂಡಿಯಾ ಮೂವಿ ಅಂತಾರೆ. ನಮ್ಮ ಡಿ ಬಾಸ್ ಮೂವಿ ಮಾಡಿದ್ಮೇಲೆ ಇಡೀ ಇಂಡಿಯಾನೇ ಫ್ಯಾನ್ ಆಗಬೇಕು, ಆ ಥರ ಮೂವಿ ಸೂಪರ್. ಜೈ ಡಿ. ನಮ್ಮ ಬಾಸ್ ಬಗ್ಗೆ ಒಂದೆರಡು ಡೈಲಾಗು. ಅಂಬಾರಿ ಹೊರಕ್ಕೆ ಆನೆನೇ ಚಂದ, ಅಂಬಾರಿ ಹೊರಕ್ಕೆ ಆನೆನೇ ಚಂದ, ಹಾಗೆ ನಮ್ಮ ಸ್ಯಾಂಡಲ್ವುಡ್ನ ಹೊರಕ್ಕೆ ಡಿ ಬಾಸೇ ಚಂದ. ಜೈ ಡಿ ಬಾಸ್. ಆಕಾಶದಲ್ಲಿರುತ್ತೆ ಸಾವಿರ ಸ್ಟಾರ್ಗಳು, ಆಕಾಶದಲ್ಲಿರುತ್ತೆ ಸಾವಿರ ಸ್ಟಾರ್ಗಳು, ಆದರೆ ನಮ್ಮ ಸ್ಯಾಂಡಲ್ವುಡ್ಗೆ ಇರೋದು ಒಂದೇ ಸ್ಟಾರು, ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್. ಸಖತ್ತಾಗಿದೆ ಕನ್ನಡ ಫಿಲಿಮ್ ನೋಡ್ರಿ, ಎಲ್ಲರೂ ಬಂದು ಥಿಯೇಟರ್ಗಳು ಕಡಿಮೆ ಕೊಟ್ಟಿದ್ದಾರೆ ನಮ್ಮ ಬಾಸ್ಗೆ, ಅದು ಬೇಜಾರಿಲ್ಲ. ಮಸ್ತಾಗಿದೆ, 100 ಡೇಸ್ ಪಕ್ಕ ಇದೆ, 100 ಡೇಸ್ ಪಕ್ಕ. ಬಾಸ್ ಎಂಟ್ರಿ ಮಾತ್ರ ಸೂಪರ್ ಆಗಿದೆ, ಕ್ಲೈಮ್ಯಾಕ್ಸ್ ಅದಕ್ಕಿಂತ ಸಖತ್ತಾಗಿದೆ. ಎಲ್ಲರೂ ಬನ್ನಿ ಫಿಲಿಮ್ ನೋಡಿ, ಅಷ್ಟೇ ಹೇಳೋದು ನಾನು. ಕನ್ನಡ ಫಿಲಿಮ್ ನೋಡಿ ಬೆಳೆಸಿ. ತುಂಬಾ ಕಾನ್ಸೆಪ್ಟ್ ಚೆನ್ನಾಗಿದೆ, ಅಲ್ಲಿ ಜಾತಿ ಬಗ್ಗೆ ಯಾವುದೇ ವಿಷಯ ಇದ್ರೂ ತುಂಬಾ ಇದು ಚೆನ್ನಾಗಿದೆ ಅಂತ ಹೇಳ್ಕೊಡ್ತೀನಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಷ್ಟು ದಿನ ದರ್ಶನ್ ಅವ್ರಿಗೆ ಕತೆ ಇಲ್ಲ, ಯಾವುದೇ ಸಿನಿಮಾ ಮಾಡಿದ್ರು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬರೀ ಲೋಕಲ್ ಆಗಿತ್ತು ಹಂಗೆ ಅಂತ ಹೇಳ್ತಾಯಿದ್ರು. ಈ ಸತಿ ಅದ್ಭುತವಾಗಿರೋ ಕತೆ, ಜೊತೆಗೆ ರೈತರಿಗೆ ಸಂಬಂಧಪಟ್ಟಂಗೆ, ಪೊಲೀಸಿಗೆ ಸಂಬಂಧಪಟ್ಟಂಗೆ, ಅಷ್ಟೇ ಯಾಕೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಸ್ಟೋರಿನೂ ಒಂದು ಪವರ್ ಪ್ಯಾಕಾಗಿ ಸಿಕ್ಕಿರೋಂಥದ್ದು. ದರ್ಶನ್ಗೆ ಒಳ್ಳೆ ಕತೆ ಸಿಕ್ಕಿರೋಂಥದ್ದು. ದರ್ಶನ್ ಅವ್ರಿಗೆ ಕತೆ ಸಿಕ್ಕಿದ್ರೆ ನಿಜವಾಗ್ಲೂ ಈ ಥರನೇ ಹಿಟ್ಟಾಗೋದು ಮೇಡಮ್, ಅದೊಂದು ಇಷ್ಟ ಹೇಳಕ್ಕೆ. ಥ್ಯಾಂಕ್ ಯು. ನೆಕ್ಸ್ಟ್ ಲೆವೆಲ್ ಐತೆ ಮೂವಿ ಮಾತ್ರ ಅಲ್ಟಿ. ಡಿ ಬಾಸ್ಗೆ ಆಕಾಶಕ್ಕೆ 100 ಸ್ಟಾರು, ನಮ್ಮ ಭೂಮಿಗೆ ಒಂದೇ ಸ್ಟಾರು, ಅವರೇ ನಮ್ಮ ಚಾಲೆಂಜಿಂಗ್ ಸ್ಟಾರು. ನಮ್ಮ ಡಿ ಬಾಸ್ ತರ ಯಾರು ಬರೋಕ್ಕಾಗಲ್ಲ. ನಮ್ಮ ಡಿ ಬಾಸು ಸಿಂಗಲ್ ಫೈಟರ್, ಒನ್ ಆ್ಯಂಡ್ ಓನ್ಲಿ ಸಿಂಗಲ್ ಫೈಟರ್ ನಮ್ಮ ಡಿ ಬಾಸು. ಅವ್ರಿಗೆ ಬ್ಯಾಡ್ ಕಮೆಂಟ್ ಬರ್ತಿದೆ ಹಿಂದೆ ಇರಿದ, ಯಾರು ಅಷ್ಟೇ ಯಾರು ಮಾತಾಡೋಕ್ಕಾಗಲ್ಲ ಅವ್ರಿಗೆ. ಬ್ಯಾಡ್ ಕಮೆಂಟ್ ಒಳಗೆ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಅವ್ರು ಒಂದೇ ಸಿಂಗಲ್ ಟರ್ಮಿ, ಒನ್ ಆ್ಯಂಡ್ ಓನ್ಲಿ ಆರ್ಮಿ ಅವ್ರು ನಮ್ಮ ಡಿ ಬಾಸ್. ಅವ್ರ ಆ್ಯಕ್ಟಿಂಗು ಎಷ್ಟು ಇಷ್ಟಪಟ್ಟು ನೋಡ್ತೀವಿ ಅಂದರೆ ಒಂಥರ ಅವ್ರು ದೇವ್ರ ಥರ, ನಮಗೆ ದೇವ್ರ ಥರ ನೋಡ್ತೀವಿ ಫಿಲಮ್. ಎಲ್ಲ ಪ್ಯಾನ್ ಇಂಡಿಯಾ ಮೂವಿ ಮಾಡಬೇಕು, ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು ಅಂತಂದು ಎಲ್ಲ ಓಡ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಅಂದರೆ ನಮ್ಮ ದೇವ್ರಂದ್ರೇ ತಪ್ಪಾಕಿಲ್ಲ. ಕನ್ನಡ ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂದು ಕನ್ನಡಕ್ಕಾಗಿ ಇಂತಿಂಥ ಒಳ್ಳೆ ಮೂವಿಗಳು ಕೊಡ್ತಾ ಇದ್ದಾರೆ ಅಂದರೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಎದೆ ತಟ್ಕೊಂಡು ಹೇಳ್ತೀನಿ, ನಾನೊಬ್ಬ ಅಪ್ಪರ ಡಿ ಬಾಸ್ ಅಭಿಮಾನಿ ಅಂತ. ಜೈ ಡಿ ಬಾಸ್. ಅವರಿಂದ ಬಂದಿದ್ದೀವಿ ನಾವು ಡಿ ಬಾಸ್ ಫ್ಯಾನ್ಗಳು. ನಿನ್ನೆ ನೈಟಿಂದನೇ ಬಿಟ್ಟಿದ್ದೀವಿ. ಟೋಟಲ್ ನಮಗೆ ತುಂಬ ಕ್ಯೂರಿಯಾಸಿಟಿ ಇದೆ ಮೇಡಮ್ ಫಿಲ್ಮ್ ನೋಡೋಕ್ಕೆ. ಡಿ ಬಾಸ್ ತುಂಬ ಕಾಯ್ತಾ ಇದ್ದೀವಿ. ಬೆಳಗ್ಗೆ ಶೋ ಸಿಕ್ಕಿಲ್ಲ ನಮಗೆ ಟಿಕೆಟು, ಇವಾಗ 3ನೇ ಶೋ ಸಿಕ್ಕಿದೆ ಟಿಕೆಟು. ಇನ್ನೂ ಸಿನಿಮಾನೇ ನೋಡಿಲ್ಲ, ಇಷ್ಟೊಂದು ಜೋಶ್ ಇದೆಯಲ್ಲ ಹೆಂಗೆ? ನಮ್ಮ ಬಾಸ್ ಮೂವಿ ಅಂದರೆ ನಮ್ಮ ಡಿ ಬಾಸ್. ಚೆನ್ನಾಗಿದೆ ಮೂವಿ, ಒಳ್ಳೆ ಫಿಲಮು, ಅದ್ಭುತವಾಗಿ ಬಂದಿದೆ. ತರುಣ್ ಸುಧೀರ್ ಅವರು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನು. ಮತ್ತು ಎಲ್ಲ ತಾರ ಬಳಗ, ಮಹಾಲಕ್ಷ್ಮಿ ಮೇಡಮ್ ಮಗಳು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ, ಒಂದು ನಿಮಿಷನ ಆ ಕಡೆ ಈ ಕಡೆ ನೋಡೋಂಗಿಲ್ಲ. ಸಿನಿಮಾ ಕುತ್ಕೊಂಡ್ರೆ ಯಾವ ನೋಡೋಂಗಿಲ್ಲ. ಡಿ ಬಾಸ್ ಚೆನ್ನಾಗಿ ಮಾಡಿದ್ದಾರೆ. ತರುಣ್ ಸುಧೀರ್ಗೆ ಡ್ಯಾನ್ಸ್, ಲಾಕ್ಲೈನ್ ವೆಂಕಟೇಶ್ ಒಳ್ಳೆ ಪ್ರೊಡಕ್ಷನ್ನು, ಒಳ್ಳೆ ಸಿನಿಮಾ. ಇದು 100 ಡೇಸ್ ಗ್ಯಾರಂಟಿ. 100 ಡೇಸ್ 365 ದಿವಸ ಪ್ರಸನ್ನದಾಗೆ ಓಡಬೇಕು. ಚೆನ್ನಾಗಿ ಬಂದಿದೆ ಸಿನಿಮಾ. ಓಕೆ. ಮೂವಿ ಮಾತ್ರ ಸಖತ್ತಾಗಿದೆ ಮೇಡಮ್. ಅಲ್ಟಿ ಅಂದರೆ ಅಲ್ಟಿ. ಹಾಲಿವುಡ್ಡು ಟಾಲಿವುಡ್ಡು ಮೂವಿಗಳೇನು ಮೇಡಮ್, ನಮ್ಮ ಕನ್ನಡ ಇಂಡಸ್ಟ್ರಿಲೇ ಇಂತಿಂಥ ಒಳ್ಳೆ ಮೂವಿಗಳಿದ್ದಾವೆ. ಈ ಥರ ಮೂವಿ ಕೊಡೋದಂದರೆ ನಮ್ಮ ಹೆಮ್ಮೆ, ನಮ್ಮ ಕನ್ನಡ ಇಂಡಸ್ಟ್ರಿ ಅನ್ಕೊತೀವಿ. ಆ ಫೈಟು ಎಲ್ಲರೂ ಎಲ್ಲ ಮೂವಿಲೂ ಎರಡೆರಡು ಕೈಯಿಂದ ಫೈಟ್ ಆಡಿದ್ದಾರೆ. ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಮ್ಮ ಡಿ ಬಾಸ್ ಅವರು ಬರೀ ಒಂದೇ ಕೈಯಲ್ಲಿ ಫೈಟಿಂಗು.
ಜಾತಿ ಬಗ್ಗೆ, ಜಾತಿ ಭೇದ ಭಾವ ಬಗ್ಗೆ ಮಸ್ತಾಗಿ ಹೇಳಿದ್ದಾರೆ. ನಾವೆಲ್ಲ ಒಂದೇ ಅನ್ನೋ ಮನುಷ್ಯ ಜಾತಿ ಒಂದೇ, ಜಾತಿ ಭೇದ ಭಾವ ಯಾವುದು ಹೇಳಿಲ್ಲ. 70 ವರ್ಷದಿಂದ ಏನಿತ್ತು, ಯಾವ ಥರದ್ದು ಎಲ್ಲ ಮೂವಿಲಿ ತೋರಿಸ್ಕೊಟ್ಟಿದ್ದಾರೆ ಮೇಡಮ್. ಮೂವಿ ಮಾತ್ರ ಅಲ್ಟಿ ಆಗಿದೆ. ಮಾಸ್ ಮೂವಿ ಮಾತ್ರ ಅಲ್ಟಿಮೇಟು. ಎಲ್ಲರೂ ಚೆನ್ನಾಗಿ, ಒಳ್ಳೆ ಮೂವಿ, ಒಳ್ಳೆ ಕಂಟೆಂಟು, ಅದ್ಭುತವಾಗಿ ಮಾಡಿದ್ದಾರೆ. ಒಲೆ ಮಾರಿ ದಿ ಬಾಸ್ ಬರಕ್ ಬಂದಾಗಿದೆ. ಬಾಸ್ ಬಾಸ್ ದಿ ಬಾಸ್. ಒಂದೇ ಡೈಲಾಗ್ ಹೇಳ್ಬೋದಾ? ನಮ್ಮ ಬಾಸ್ ಬಗ್ಗೆ ಒಂದೇ ಡೈಲಾಗು. ಅಂಬಾರಿ ಹೊರಕ್ಕೆ ಆನೆನೇ ಚಂದ, ಅಂಬಾರಿ ಹೊರಕ್ಕೆ ಆನೆನೇ ಚಂದ, ಹಾಗೆ ನಮ್ಮ ಸ್ಯಾಂಡಲ್ವುಡ್ನ ಹೊರಕ್ಕೆ ಡಿ ಬಾಸೇ ಚಂದ. ಜೈ ಡಿ ಬಾಸ್. ಆಕಾಶದಲ್ಲಿರುತ್ತೆ 1000 ಸ್ಟಾರ್ಗಳು, ಆಕಾಶದಲ್ಲಿರುತ್ತೆ 1000 ಸ್ಟಾರ್ಗಳು, ಆದರೆ ನಮ್ಮ ಸ್ಯಾಂಡಲ್ವುಡ್ಗೆ ಇರೋದು ಒಂದೇ ಸ್ಟಾರು, ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್. ಬಾಸ್ ಮಾತ್ರ ಮೂವಿ ಕಡಕ್ಕಾಗಿ ಮಾಡೋರೆ. ಒಂದೊಂದು ಡೈಲಾಗು ಮೈಯೆಲ್ಲ ಜುಮ್ ಬಂದು ರೋಮಾಂಚನ ಆಗುತ್ತೆ. ಆ ರೇಂಜ್ಗೆ ಹರಿಕೃಷ್ಣ ಸರ್ ಹೇಳ್ದಂಗೆ ರಾಷ್ಟ್ರ ಪ್ರಶಸ್ತಿ ಬುಕ್ಕು ಬಾಸ್ ಮಾತ್ರ ಇನ್ನೂ ಬೇರೆ ಲೆವೆಲ್ ಹೋಗ್ತಾರೆ. ಈ ಮೂವಿಯಲ್ಲಿ ಏನೋ ಗೌರವ ಇದೆ, ಅದೇ ಥರ ಅದಕ್ಕಿಂತ 10 ಪಟ್ಟು ಜಾಸ್ತಿ ಕೂಡ ಗೌರವ ಕೂಡ ಕೊಡ್ತಾರೆ ಬಾಸ್ಗೆ. ತುಂಬ ಆ್ಯಕ್ಟಿಂಗು, ಆಮೇಲೆ ದುಃಖ ಇದ್ರೂ ಕೂಡ ಡೈಲಾಗ್ ಮಾತ್ರ ಮಿಸ್ ಮಾಡಿಲ್ಲ. ಹಳೇದನ್ನ ತೂಗುದೀಪ ಸರ್ ಏನು ಮಾಡಿದ್ರು ಅದೇ ಥರ ಇದನ್ನ ವಾಪಸ್ ತಂದಿದ್ದಾರೆ. ಬಾಸ್ ಮಾತ್ರ ತುಂಬ ಲೆವೆಲ್ ಹೋಗ್ತಾರೆ. ಜೈ ಡಿ ಬಾಸ್, ಜೈ ಜೈ ಕದಾರ. ಮೇಡಮ್ ಏನು ಅಂದರೆ ನಮ್ಮ ಡಿ ಬಾಸ್ ಗೊತ್ತು, KGF ಮಾಡಿರೋ ಪ್ರಶಾಂತ್ ನೀಲ್ಗೂ ಗೊತ್ತು. ಸಲಾರ್ ಪಿಕ್ಚರಲ್ಲಿ ಕಾಟೇರ ಅನ್ನೋ ಮೂವಿ ಪ್ರಮೋಷನ್ ಮಾಡಿದ್ದಾರೆ. ಏನು ಹೇಳಿ, ಸಕ್ಕತ್ತಾಗಿದೆ ಮೂವಿ ಮಾತ್ರ. ಒಳ್ಳೆ ನಮ್ಮ ಹುಡುಗರಿಗೆ, ಪಡ್ಡೆ ಹುಡುಗರಿಗೆಲ್ಲ ಇಷ್ಟ ಫಸ್ಟ್ ನೈಟು, ಪಡ್ಡೆ ಹುಡುಗರಿಗೆಲ್ಲ ಇಷ್ಟ ಫಸ್ಟ್ ನೈಟು. ಏನು ಮಾಡೋರು ಗೊತ್ತಾ ಫೈಟು, ಅದಕ್ಕಿಂತ ಇಷ್ಟ ನಮ್ಮ ಡಿ ಬಾಸ್ ಫೈಟು. ಪ್ರೀತಿಯಿಂದ ಬಂದರೆ ಗಜ, ಪ್ರೀತಿಯಿಂದ ಬಂದರೆ ಗಜ, ದ್ವೇಷದಿಂದ ಬಂದರೆ ಅವನ ಅಕ್ಕಲ್ ಮದ ಗಜ. ನಮ್ಮ ಡಿ ಬಾಸು ಆ ಟೈಟ್ಲು ಬೇರೆ ಯಾರಿಗೂ ಸೆಟ್ ಆಗಲ್ಲ. ನಿಮ್ಮ ಡಿ ಬಾಸ್ಗೆನೆ ಎಲ್ಲರೂ ಪ್ಯಾನ್ ಇಂಡಿಯಾ ಮೂವಿ ಅಂತಾರೆ. ನಮ್ಮ ಡಿ ಬಾಸ್ ಮೂವಿ ಮಾಡಿದ್ಮೇಲೆ ಇಡೀ ಇಂಡಿಯಾನೇ ಫ್ಯಾನ್ ಆಗಬೇಕು, ಆ ಥರ ಮೂವಿ. ಸೂಪರ್. ಜೈ ಡಿ